ಪ್ರಕಾರ ಏನಪ್ಪ ತಪ್ಪು? ಅಲ್ಲ ನಮ್ಮ ಪ್ರಕಾರ ಬಿಜೆಪಿ ಇಲ್ಲ, ಬಿಜೆಪಿ ಅವರು ಇವರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ನಿನ್ ಪ್ರಕಾರ ಇದೆ ಪೊಲಿಟಿಕಲ್ ಆಗಿ, ನಾನು ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಹೇಳಿದ್ರು, ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ ಅಂತ. ಅದು 100ಕ್ಕೆ 100 ಸುಳ್ಳು. ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು, ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ. ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ, ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ. ಮತ್ತೆ ಅವ್ರ ಪೊಲೀಸ್ ಬಿಜೆಪಿ ಅವರು ಏನ್ ಡಿಪೆಂಡ್ ಮಾಡ್ತಿದ್ರು, RSS JDS ನವರು ಮತ್ತು ಬಿಜೆಪಿ ಅವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು, ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ರು. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ, ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಯಾರ್ಯಾರು ತಪ್ಪಿತಸ್ಥಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು. ವಿಧಾನಸೌಧದ ಭದ್ರತಾ ವಿಭಾಗ DCP ಪತ್ರ ಬರೆದಿದ್ದಾರೆ ಸರ್. ಅಂದ್ರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದವರಿಗೆ ಪತ್ರ ಬರೆದಿದ್ದಾರೆ. ಯಾರಿಗೆ? DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತಾ, ಅವ್ರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಂಗೆ? ಅದು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಂತ ಬರ್ದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರಾ? ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ನೀವು ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನ್ಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ? ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದ್ಯಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರಿ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ? ಸತ್ಯವತಿ ಏನ್ ಮಾಡಿದಾಳೆ? ಸತ್ಯವತಿ ಏನ್ ಮಾಡಿದಾಳಪ್ಪ? ಎಲ್ಲಿ? ವಿಧಾನಸೌಧದಲ್ಲಿ ಏನ ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನ್ ನಡೆದಿದೆ ಹೇಳಪ್ಪ ನೀನು. ಏನು ಸಮಸ್ಯೆ ಆಯ್ತು ಅಂತ ಆತರ ಹೇಳಿದ್ರ? ಆತರ ಬರ್ದಿದಾರ ಹಂಗೆ ಅಲ್ಲಿ? ಮತ್ತೆ ನೀನೇ ಪ್ರಶ್ನೆ ಪಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು, ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ? ಅದು ಬೇರೆ ಪ್ರಶ್ನೆಯ. ನೋಡಯ್ಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದ್ರೆ ಯಾರು? ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ? ತಿಳಿಸ್ಬೇಕ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವ ಅಂತ ಹೇಳ್ಬೇಕ ಬೇಡ? ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನ್ಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ ಸರ್? ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್. ನೀವು ಹೇಳಿಲ್ಲ ಅಂತ ಏನಾದ್ರು ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್. ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್. ಕೀಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಇಟ್ ಸೆಲ್ಫ್ ಕೀಪಿಂಗ್ ಸರ್. ನೋಡಪ್ಪ, ರೆಗ್ಯುಲರ್ ಕೋರ್ಸ್ ನಲ್ಲಿ DPR ಸೆಕ್ರೆಟರಿ ಹೇಳಿದ್ದಾರೆ. ನನ್ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ
ಮಾಡೋಣ ಸರ್ ಅಂತ ಹೇಳಿದ್ರು. ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ, ಮಾಡೋಣ ಆಯ್ತು ಮಾಡಿ ಅಂತ. ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡೋದು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರ್ ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಸರ್ಕಾರದ್ದೇನಿಲ್ಲ. ಸ್ಟೇಡಿಯಂ ತಮ್ಮ ಕರೆದಿರ್ಲಿಲ್ಲ. ಇಲ್ಲ, ಕರೆದಿಲ್ಲ. ಕರೆದಿಲ್ಲ. ಸರ್, ಈ ಸಂಬಂಧ ಏನೋ ಸಭೆ ಏನಾರು ಆಗಿದೆ ಸರ್? ಹಾ? ಈ ಸಂಬಂಧ CS ಸಭೆಗಳಾಗಿದೆಯಾ ಅಂತ? ಇಲ್ಲ. ಅಲ್ಲ, ಈ ತರ ಮನೆಯಲ್ಲಿ ಮನೆಯಲ್ಲಿ ಸಭೆ ಆಗಿದೆ. ಆ? ಮನೆಯಲ್ಲಿ CS ಸಭೆ. ಇಲ್ಲ. ಯಾರು ನಿಮ್ಗೆಲ್ಲ ಇವೆಲ್ಲ ಹೇಳಿದ್ರು? ಬಿಜೆಪಿ ಅವ್ರು ಹೇಳೋದು ಕೇಳ್ಕೊಂಡು ಹೇಳ್ತಾ ಇದ್ರು. ಇನ್ನೊಬ್ರಲ್ಲ ಸರ್. ಮತ್ತೆ ಮಾಹಿತಿ ಅಲ್ಲ, ನಿಮ್ಗೆ ಮಾಹಿತಿ ಅವ್ರು ಎಲ್ಲಿಂದ ಬಂತು? ಸರ್, ಹೋಮ್ ಮಿನಿಸ್ಟರ್ ಸರ್. ಜೊತೆಗೆ DCM ಅವರು CS ಅವರು CS ಮನೆಯಲ್ಲಿ ಅವ್ರ ಮನೆಗೆ ಸಭೆ ಆಯ್ತು, ಬಂದಿಲ್ಲ. ಒಟ್ಟಿಗೆ ಆಯ್ತು. ಇಲ್ಲ ಹಾ. ಇಲ್ಲ, DCMಗೂ ಗೊತ್ತಿಲ್ಲ, ಅಲ್ಲ ಇವ್ರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ಅಲ್ಲ, ಅಲ್ಲ, ಈಗ ಸರ್, ಈಗ ಒಬ್ಬರು ಕೇಳ್ರಿ. ಸರ್, ಈಗ ಮನೆಯಿಂದ ಸಭೆ ಬರ್ತಾ ಆಯ್ತಾ ಅಂತ ಸರ್? ಈಗ ಮನೆಯಲ್ಲಿ ಅಲ್ಲ, ಇವತ್ತೇನಾದ್ರು ಮನೇಲಿ ಸಭೆ ಆಯ್ತಾ ಈ ಸಂಬಂಧ ಅಂತ ಸರ್? ಯಾವ್ದು? ಈ ಎಲ್ಲ ವಿಚಾರ CS ಅವ್ರದ್ದು, ಗೃಹ ಮಂತ್ರಿಗಳದ್ದು, DCM ಅವ್ರದ್ದು ಏನಾದ್ರು ಸಭೆ ಆಯ್ತಾ ಸರ್ ತಮ್ಮ ಜೊತೆಗೆ ಇವತ್ತು ಅಂತ? ಈ ವಿಚಾರಗಳ ಬಗ್ಗೆ ಯಾವ್ದಾದ್ರು ಸಭೆ ಆಗಿದೆಯಾ ಅಂತ ಅಷ್ಟೇ ಇವತ್ತು. ಈಗ ಅದ್ ಯಾಕೆ ಬೇಕು ನಿಮಗೆ? ಅಲ್ಲ, ಆಯ್ತಾ ಕೇಳ್ತಾ ಇದ್ದಾರೆ ಸರ್. ರೆಗ್ಯುಲರ್ ಆಗಿ ಸಭೆಗಳು ನಡೀತ್ಲೇ ಇರ್ತವೆ, ಅದೇ. ಅಧಿಕಾರಿಗಳ ಕರೆದು ಮಾತಾಡ್ತಲೇ ಇರ್ತೀನಿ. ಅದೇ ಸಭೆ ನಡೀತಾ ಅಂತ ಅಲ್ಲ, ಏನಾದ್ರು ಮಹತ್ವದ ಪರ್ಟಿಕ್ಯುಲರ್ ಆಗಿ ಯಾಕೆ ಕೇಳ್ತಾ ನಿರ್ಧಾರಗಳಾಗಿವೆ ಇದ್ದೀರಿ? ಅಂತ. ಸಿ ನಾರ್ಮಲ್ ಕೋರ್ಸ್ ನಲ್ಲಿ ಸಭೆಗಳು ನಡೀತಾ ಇರ್ತವೆ. ಅದರಿಂದ ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ. ನಡೀತು. ಸುಭಾಷ್ ಸಿಟಿ ಕೊಲೆ ಪ್ರಕರಣದಲ್ಲಿ ಸರ್ NIA ಕೇಸ್ ಟ್ರಾನ್ಸ್ಫರ್ ಆಗಿದೆ ಸರ್ ಈಗ. ಈಗ ತಾನೇ ಹೇಳಿದ್ರು, DGP ಈಗ ಹೇಳಿದ್ರು, ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ. ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ. ಸರ್, ಏನ್ ಗೊತ್ತಾ ಸರ್, ನೀವು ಸಿಕ್ಕಾದ್ರೂ ಚಿಂತೆ ಇಲ್ಲ, ಇದರಿಂದ ಒಂಚೂರು ಮುಜುಗರ ಆಗ್ಲಿಲ್ವಾ ಸರ್ ಸರ್ಕಾರ ಯಾಕೆ? ಇಡೀ ಪ್ರಕರಣದಲ್ಲಿ? ಸರ್ಕಾರ ಏನ್ ತಪ್ಪು ಮಾಡದೆ ಅವ್ರು ಮುಜುಗರ ಯಾಕಾಗುತ್ತೆ? ಇಲ್ಲ, overall ಸರ್, ಸರ್ಕಾರಕ್ಕೆ ಅಂತಲ್ಲ ಸರ್, overall ರಾಜ್ಯಕ್ಕೆ, ರಾಜ್ಯಕ್ಕೆ. ನೋಡಪ್ಪ, ರಾಜ್ಯದಲ್ಲಿ ಹಿಂಗಾಯ್ತು ಅಂತ ಯಾರು ಹೇಳಿ. ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಗೊತ್ತಾಯ್ತಾ? ಸರ್ಕಾರಕ್ಕೆ ಮುಜುಗರ. ಅಲ್ಲ, ಸರ್ಕಾರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ? ಕುಂಭಮೇಳದಲ್ಲಿ ಮಾಡಿದವರು ಒಂದ್ ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದ, 100 ಜನ ಸತ್ತೋದ್ರು. ಆಗ ಮಾಡಿದ್ರ? ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರ್? ನೀವೆಲ್ಲ ಕೇಳಿದ್ರ? ಕುಂಭಮೇಳದಲ್ಲಿ 50-60 ಜನ ಸತ್ತೋದ್ರು, ಕೇಳಿದ್ರ ನೀವು? ಅವ್ರು ರಾಜೀನಾಮೆ ಕೊಟ್ರ? ಬಿಜೆಪಿ ಅವ್ರು ಕೇಳಿದ್ರ? ಓಲಿ ಕುಮಾರಸ್ವಾಮಿ ಕೇಳಿದ್ರ? ಬಟ್ ಸರ್, ಇಲ್ಲಿ ಏನ್ ಕೇಂದ್ರ ಗೊತ್ತಾ ಸಚಿವರು ಸರ್? ಎಲ್ಲರೂ ಇಡೀ ಸರ್ಕಾರದ ಇಮೇಜ್ ಹೋಗಿದೆ, ಮತ್ತೆ ಬೆಂಗಳೂರು ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ನೋಡಪ್ಪ, ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಇವು ಯಾವ ಕೂಡ ನನ್ನನ್ನು ಕರೆದ್ರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದೀವಿ ಸರ್, ನೀವು ಬರಬಹುದು ಅಂತ ಹೇಳಿದ್ರು. ಆಯ್ತು ಮಾಡಿ ಅಂತ ಹೇಳಿದ್ರು, ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ, ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿರೋದು. ಲೇಟ್ ಆಗ್ತಿತ್ತು. ಅದು ನನಗೆ ಗೊತ್ತಾದ್ದು 5:45ಕ್ಕೆ. 5:45ಕ್ಕೆ ಬರ್ಕಳಿ ಕರೆಕ್ಟ್ ಆಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹಿಂದೆ ಮಾಡಿದ ನಾರ್ಮಲ್ ಕೋರ್ಸ್ ನಲ್ಲಿ ಮಾಡಿದ್ದಾರೆ, ಅಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಎಲ್ಲ ಕ್ರಮ ತಗೊಂಡಿದ್ದೀವಿ. ಈ ಘಟನೆ ಆಗ್ಲೇಬಾರ್ದಾಗಿತ್ತು. ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಬಟ್ ನಮಗೆ ಸರ್, ಇನ್ನೊಂದು ವೈಯಕ್ತಿಕವಾಗಿ ನಿಮ್ಮ ಆಡಳಿತ- ಏ, ಕೇಳು ಬಹಳ ಬಾಬು. ದಿನದಿಂದ ಸರ್, ಸರ್ ಒಂದ್ ನಿಮಿಷ ಸರ್. ಕ್ರಿಕೆಟ್ ಸ್ಟೇಡಿಯಂ ನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದು ಚಿಕ್ಕದು. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಘಟನೆಗಳು ಬೇರೆ match ಜಾಗ ಆದಾಗ ಎಲ್ಲ ಸರ್. ನೋಡ್ಬೇಕಲ್ಲ.
ಸರ್ ವ್ಯಕ್ತಿಗತವಾಗಿ ನಿಮ್ಮ ನಿಮ್ಮ ಕಾಲಾವಧಿಯಲ್ಲಿ ಆಡಳಿತದಲ್ಲಿ ಆಯ್ತಲ್ಲ. ಇಂಥದ್ದೊಂದು ಘಟನೆ ಆಗ್ಬಾರ್ದಾಗಿತ್ತು ಅನ್ನುವಂಥ ನಮ್ಗಿರುವಂತ ನಿಮ್ಮ ಯಾರ ಅವಧಿಯಲ್ಲಿ ಆಗ್ಬಾರ್ದು, ನಿಮ್ಮ ಆಡಳಿತದಲ್ಲಿ ಆಗ್ಲೇಬಾರ್ದಾಗಿತ್ತು. ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ಅಲ್ಲ, ನಿಮ್ಮ ಆಡಳಿತದಲ್ಲಿ ನಮ್ಮ ಆಡಳಿತ ಇರ್ಲಪ್ಪ, ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ನಿಮ್ಮ ಅವಧಿಯಲ್ಲಿ ಯಾರ ಕಾಲದಲ್ಲೂ ಆಗ್ಬಾರ್ದು, ನಮ್ ಕಾಲದಲ್ಲೂ ಆಗ್ಬಾರ್ದು. ಅಲ್ಲ, ಆಗಾಗ ಬೇಸರ ಇದೆಯಾ ಅಂತ ತಮಗೆ ಆ? ಆಗಾಗ ಬೇಸರ ಕಾಣ್ತಾ ಇದೆ. ಇಲ್ಲೇ ನೋಡಪ್ಪ, ನಾನು ಈ ಎಲ್ಲ ಈಗಾಗಲೇ ಬೇಸರ. ಹಾ. ಆಗ್ಬಾರ್ದು ಅಂತ ಹೇಳಿದ್ದೀನಿ, ಆಗ್ಬಾರ್ದು ಅಂತ ಹೇಳಿದ್ದೀನಿ. ಮತ್ತೆ ಹದ್ನೇ ಪ್ರಶ್ನೆ ಕೇಳಿದ್ರೆ ಬೇಸರ, ಯಾಕಂದ್ರೆ ನೀವು ಯಾಕಂದ್ರೆ 45 ವರ್ಷ ಪುನಃ ಹದ್ನೇ ಪದ ಬೇರೊಂದು ರೀತಿಯಲ್ಲಿ ಕೇಳ ಆಗ್ಬಾರ್ದು. ಪುನಃ ಐ ರಿಪೀಟ್ ಐ ರೀಟ್ರೇಟ್, ಆಗ್ಬಾರ್ದಾಗಿತ್ತು. ನೋವಾಗಿದೆ. ಇದು ಅಹಿತಕರ ಘಟನೆ, ಇಂಥ ಘಟನೆ ಆಗಬಾರ್ದಾಗಿತ್ತು. ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ, ನಡೆದಿದೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ವೈಯಕ್ತಿಕ ನೋವಾಗಿದೆ ಸರ್. ಆ? ವೈಯಕ್ತಿಕ ನೋವಾಗಿದೆ. ಪುನಃ ಅದನ್ನೇ ಅದೇ ಕೇಳಿದ್ರೆ ಅಲ್ಲ ಸರ್, ಅಲ್ಲ ಸರ್, ಹಂಗಲ್ಲ ಸರ್, ನಿನಗ್ ನೋವಾಗಿಲ್ವಾ? ನಮಗೆ ನೋವಾಗಿದೆ. ನನಗೂ ನೋವಾಗಿದೆ, ಹಾ ಸರ್, ಈಗ ದಸರಾದ್ದು ಎಲ್ರಿಗೂ ನೋವಾಗಿದೆ. ಹಾ. ನೀನು ಒಬ್ಬನಿಗೆ ಅಲ್ಲ, ಹಾ ಸರ್. ಎಲ್ರಿಗೂ ನೋವಾಗಿದೆ, ಇಡೀ ಸರ್ಕಾರಕ್ಕೆ ನೋವಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ ನ ಬಲಿಪಶು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನ್ ಮಾಡ್ತಾ ಇದಾರೆ ಎಲ್ಲ ಸೋಷಿಯಲ್ ನಾನು ಇಟ್ ಇಸ್ ನಾಟ್ ಮೀಡಿಯಾ. ಕರೆಕ್ಟ್. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಇದು 2 ವರ್ಷ ಸಂಭ್ರಮದಲ್ಲಿ ಇದ್ದವ್ರಿಗೆ ಒಂಥರ ಬ್ಲಾಕ್ ಮಾರ್ಕ್ ಆಗಿಲ್ಲ. ಹಾ? 2 ವರ್ಷ ಸಂಭ್ರಮದಲ್ಲಿ ಬ್ಲಾಕ್ ಮಾರ್ಕ್ ಆಗಿಲ್ಲ. ಹೆಂಗೆ ಬ್ಲಾಕ್ ಮಾರ್ಕ್? ಪುನಃ ಇನ್ನೊಂದ್ಸಾರಿ ಈ ಘಟನೆ ಸರ್, ಈ ಘಟನೆ. ಬ್ಲಾಕ್ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಕೋಬಹುದು. ನಾವು ತಪ್ಪೇ ಮಾಡಿಲ್ವಲ್ಲ, ನಾವು ತಪ್ಪು ಮಾಡಿಲ್ಲ, ಆದ್ರೆ ಘಟನೆ ನಡೀಬಾರ್ದು. ಹೈಕಮಾಂಡ್ ಅನ್ನ ಕೇಳಿದ್ರೆ ಸರ್, ವರದಿ ಅನ್ನ ಕೇಳಿದ್ರೆ ಸರ್, ಹಾ? ಹೈಕಮಾಂಡ್ ಬಗ್ಗೆ ಸುಳ್ಳು ಅದು ಯಾರು ಕೇಳಿಲ್ಲ. ಸರ್, ಈಗ ದಸರಾದ್ದು ಬಿಜೆಪಿ ಅವರು ಪ್ರೊಸಿಷನ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಾದ ನಂತರ ಬೇಡ ಅಂತ ನೋಡಿ, ಹೇಳಿದ್ರು. ಲೆಟರ್ ಇದೆಯಲ್ಲ, ಪ್ರಭಾಕರ ಇಲ್ಲ ನೋಡಿ ಇಲ್ಲಿ. ಇದು ಬಿಜೆಪಿ ಅವರು ಇದು ಬರ್ದಿದ್ಯಾ, ನೀನು ಹೇಳಿದ್ಯಾ? ಮತ್ತೆ ಅದನ್ನ ಕೇಳೇ ಇಲ್ಲ ನಾನು. ಬರೀ ಇದನ್ನೇ ಕೇಳ್ತಾ ಇದೆಯಾ? ನಿಮ್ಗೆ ಬೇಸರ ಆಗಿದ್ಯಾ? ನಿಮ್ಗೆ ನೋವಾಗಿದ್ಯಾ? ನಿಮ್ಗೆ ಇದಾಗಿದ್ಯಾ? ಇದು ನೋಡಪ್ಪ, ಇದು ಯಾರು ಹೇಳಿರೋದು? ಇದು ಸುದ್ದಿ ಮಾಡಿದ್ವಿ, ಹಾ? ಅದನ್ನು ಸುದ್ದಿ ಮಾಡಿದ್ವಿ. ಅದು ಸುದ್ದಿ ಮಾಡಿದ್ವಿ, ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ. ದಿನ ಬರ್ದಿದ್ದಿ, ತೋರ್ಸಿದ್ಯಾ? ತೋರಿಸ್ತಾ ಇದೀವಿ ಸರ್, ಎಲ್ಲಿ ತೋರ್ಸಿದ್ಯಾ? ಸರ್, regular ನೋಡಪ್ಪ, ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ. ಯಾರು ಹೇಳ್ತಾ ಇರೋದು? ಬಿಜೆಪಿ ಕರ್ನಾಟಕ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನ್ ಹೇಳ್ತಾ ಇದಾರೆ? ಇದು ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಬಿಜೆಪಿ ಕರ್ನಾಟಕ. ಹೌದೇ? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನ ಒತ್ತಿ ಹೇಳಪ್ಪ ಮೊದ್ಲು. ಒಂದು ವೇಳೆ ಬಿಜೆಪಿ ಅವರಿಗೆ ಮಾಡಿ ವಿಧಾನಸೌಧದ ಮುಂದ್ಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿ ಅವರು ಬೇರೆ ತರ ಬಣ್ಣ ಹಚ್ಚರು. ಈಗ ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು. ಸರ್, ಈಗ ದಸರಾದ್ದು ಎಕ್ಸ್ಪೆಂಡಿಚರ್ ಇಷ್ಟು ಬರಲಿಲ್ಲ. ಇನ್ನೊಂದು KDP ಮೀಟಿಂಗ್ಗಳು ಆಗ್ತಾ ಇಲ್ಲ ಸರ್. ಈಗ ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ KDP ಮೀಟಿಂಗ್, ಅದು ಆಗ್ತಾ ಇಲ್ಲ ಸರ್. ಯಾವ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ದಸರಾದ್ದು ಯಾವಾಗ ಕೊಡ್ಬೋದು? ಈಗ ತಕ್ಷಣ ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.